ನಗರದ ರೈಲ್ವೆ ಸ್ಟೇಷನ್ ಹತ್ತಿರ ಮಾನವನ ಸೇವನೆಗೆ ಯೋಗ್ಯವಲ್ಲದ ವಸ್ತು ಮಾರಾಟ ಮಾಡುವ ವ್ಯಕ್ತಿ ಇದೀಗ ಪೊಲೀಸರಾತಿದೆ. ರಾಯಚೂರು ಪಶ್ಚಿಮ ಪೊಲೀಸ್ ಠಾಣಾ ವ್ಯಾಪ್ತಿಯ ರೈಲ್ವೆ ನಿಲ್ದಾಣದ ಹತ್ತಿರ ರೈಲ್ವೆ ಗಾರ್ಡನ್ ಮುಂದೆ ಸಾರ್ವಜನಿಕ ರಸ್ತೆಯಲ್ಲಿ ಒಬ್ಬ ವ್ಯಕ್ತಿಯು ಮಾನವನ ಸೇವನೆಗೆ ಯೋಗ್ಯವಲ್ಲದ ಮಾನವನ ಜೀವಕ್ಕೆ ಅಪಾಯಕಾರಿಯಾದ ವಿಷಪೂರಿತ ಸಿಎಚ್ ಪೌಡರ್ ಮಿಶ್ರಿತ ಕಲಬೆರಕೆ ಹೆಂಡವನ್ನ ಸಾರ್ವಜನಿಕರಿಗೆ ಮಾರಾಟ ಮಾಡುತ್ತಿದ್ದಾರೆ ಅಂತ ಬಾತ್ಮಿ ಬಂದ ಮೇರೆಗೆ ಸದರಿಯವರ ಮೇಲೆ ದಾಳಿ ಜರುಗಿಸಿ ಕಾನೂನು ಕ್ರಮ ಜರುಗಿಸುವ ಕುರಿತು ಪಂಚದಾರರಾದ ವಂಶಿ ಹಾಗೂ ಮೊಹಮ್ಮದ್ ಹಾಜಿ ಸಿಬ್ಬಂದಿಯವರಾದ ಚಂದ್ರಶೇಖರ್ ಸಿಪಿಸಿ 200 ಸುಖಮುನಿಯಪ್ಪ ಫರ್ಹಾನ್ ಮಂಜುನಾಥ್ ಅವರೊಂದಿಗೆ ಠಾಣೆಯಿಂದ ಹೊರಟು ಘಟನಾ ಸ್ಥಳಕ್ಕೆ ಹೋಗಿ ಪಂಚರ ಸಮಕ್ಷಮ ದಾಳಿ ಮಾಡಿ ಆರೋಪಿತ ವಶದಲ್ಲಿದ್ದ 63 ಲೀಟರ್ ಕಲಬೆರಕೆ ಸೇಂದಿ ಲೀಟರ್ಗೆ 30 ರೂಪಾಯಿಯಂತೆ ಅಕ್ಕಿರು 1890 ಬೆಲೆ ಬಾಳುವ 63 ಸೇಂದಿ ಮತ್ತು ಸೇಂದಿ ಮಾರಾಟದಿಂದ ಬಂದ ನಗದು ಹಣ 150 ರೂಪಾಯಿಗಳನ್ನು ದಾಳಿಯಲ್ಲಿ ಜಪ್ತಿ ಪಡೆದುಕೊಂಡು 18:45 ಗಂಟೆಗೆ ಮುಂದಿನ ಕ್ರಮ ಜರುಗಿಸುವ ಕುರಿತು ದೂರನ್ನು ನೀಡಿದ್ದು ಇರುತ್ತದೆ ಅಂತ ಮುಂತಾಗಿ ಇರುವ ದೂರಿನ ಸಾರಾಂಶದ ಮೇಲೆ ಠಾಣಾ ಅಪರಾಧ 34/2026 123 BNS 2023 ತನಿಖೆ ಕೈಗೊಂಡಿದ್ದು ಇರುತ್ತದೆ. ನಮಸ್ಕಾರ. ರಾಯಚೂರು ಪಶ್ಚಿಮ ಪೊಲೀಸ್ ಠಾಣೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಮಂಜುನಾಥ್ ಟಿಡಿ ಅವರು ಒಂದು ದಾಳಿ ನಡೆಸಿರುತ್ತಾರೆ. ಈ ದಾಳಿಯಲ್ಲಿ ಸುಮಾರು 63 ಲೀಟರ್ಸ್ ಕಲಬೆರಕೆ ಸೇಂದಿ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ 1890 rupees ಅನ್ನು ವಶಕ್ಕೆ ತೆಗೆದುಕೊಂಡು ಆರೋಪಿಯಾದ ಈರೇಶ್ ತಂದೆ ಈರಣ್ಣ ಯಲ್ಲಮ್ಮಗುಡಿ ಅದೋನಿ ಕರ್ನೂಲ್ ಡಿಸ್ಟ್ರಿಕ್ಟ್ ಆಂಧ್ರ ಪ್ರದೇಶ ಅವರನ್ನು ವಶಕ್ಕೆ ತೆಗೆದುಕೊಂಡು ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಲು ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಿರುತ್ತಾರೆ. ಇದು ಒಂದು ಮಹತ್ವಪೂರ್ಣದ ಒಂದು ರೇಡ್ ಆಗಿರುತ್ತದೆ. ಇದೇ ಥರ ಸಿಎಚ್ ಪೌಡರ್ ಅಥವಾ ಸೇಂದಿ ಕಲಬೆರಕೆ ಬಗ್ಗೆ ಮಾಹಿತಿ ಇದ್ದರೆ ಪೊಲೀಸ್ ಕಂಟ್ರೋಲ್ ರೂಮ್ ನಂಬರ್ ಆದ 112ಗೆ ಕರೆ ಮಾಡಿ ಹಾಗೂ ನಮ್ಮ ಅಧಿಕಾರಿಗಳು ಅಲ್ಲಿ ಸ್ಪಾಟಿಗೆ ಹೋಗಿ ರೇಡ್ ಮಾಡಿಬಿಟ್ಟು ಅದನ್ನು ವಶಕ್ಕೆ ತೆಗೆದುಕೊಂಡು ಆರೋಪಿಯರ ಮೇಲೆ ಸೂಕ್ತ ಶಿಸ್ತಿನ ಕ್ರಮ ಹಾಗೂ ಕಠಿಣ ಕಾನೂನು ಕ್ರಮ ಕೈಗೊಳ್ಳುತ್ತಾರೆ. ಬ್ಯೂರೋ ರಿಪೋರ್ಟ್ ಗಾರ್ಲದಿನಿ ವೀರನಗೌಡ, ಭಾರತ ವೈಭವ ನ್ಯೂಸ್, ರಾಯಚೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.